ಪ್ರೀತಿಯಿಂದ ಪ್ರೀತಿಯಿಂದ ನೀಲು, ಈ ಮುಖ ಅಂದ್ರೆ ನಂಗೆ ತುಂಬಾ ಇಷ್ಟ. ಈ ಕಣ್ಣು, ಮೂಗು, ಬಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಯರ್ಸ್ ಲೀಸ್ ಇದೆಯಲ್ಲ. ನೀಲು, ಯಾವಾಗ್ಲೂ ನಾನು ನಿನ್ ಮುಖ ನೋಡ್ತಾ ಕೂತಿದ್ರೆ ಸೂರ್ಯ ಚಂದ್ರರನ್ನ ನೋಡ್ಕೊಳ್ಳೋರು ಯಾರು? ಹಗಲು ರಾತ್ರಿನ ಲೆಕ್ಕ ಇಡೋರು ಯಾರು? ಪಾರ್ವತಿ, ಈ ನಿನ್ನ ಪರಮೇಶ್ವರನನ್ನು ನಿನ್ನ ಸೌಂದರ್ಯದ ಪ್ರಭೆಯಿಂದ ಕೊಲ್ಲುವುದನ್ನ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ಕೊಡ್ತೀಯಾ? ನಮ್ ತೇಜು ಅಂತೂ ಈಗೀಗ ನೆಟ್ಟಿಗೆ ಮಾತಾಡೋದನ್ನೇ ಮರ್ತೋಗಿದ್ದಾನೆ. ಈ ಮುಖ ಅಂದರೆ ನಂಗೆ ತುಂಬ ಇಷ್ಟ. ಪಚ್ಚೆ ತುಂಬ ಸುಂದರವಾಗಿದ್ದಾಳೆ. ರುಬು, ಇಂಥ ಪಚ್ಚೆನ ಹೆಂಡತಿಯಾಗಿ ಪಡೆಯೋದಕ್ಕೆ ನಮ್ಮ ಅಮ್ಮ ತುಂಬ ಪುಣ್ಯ ಮಾಡಿದ್ದಾನೆ. ಅಮೈ ಪಚ್ಚೆ ಇಬ್ರು ನೀಲಾ ತೇಜು ಥರ ಕೈ ಇಟ್ಕೊಂಡು ಓಡಾಡ್ತಾರೆ. ಇಬ್ಬರೇ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾರೆ. ಅಮೈಗೆ ಎಷ್ಟೇ ಜನ ಫ್ರೆಂಡ್ಸ್ ಇರಲಿ, ಹೆಂಡತಿ ಮಾತ್ರ ಪಚ್ಚೆ ಒಬ್ಳೇ. ಪಚ್ಚೆ, ಅಮ್ಮೈ ನನ್ನ ಟ್ರೀಟ್ಮೆಂಟ್ಗೆ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾನೆ ನೋಡಿದ್ಯಾ? ನನಗಂತೂ ನಂಬೋಕೆ ಆಗ್ತಿಲ್ಲ. ಥ್ಯಾಂಕ್ಸ್ ಆಕಾಶ್. ತುಂಬಾ ಬೇಗ ಅಮ್ಮೈ ಹಳೆ ಅಮ್ಮಯ್ಯಾಗಿ ನಾರ್ಮಲ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಿದೆ. ಗಾಡ್ ಬ್ಲೆಸ್. ಸಾರಿ,
ತುಂಬಾ ಸಾರಿ, ಕೋಟಿ ಕೋಟಿ ಸಾರಿ. ಇನ್ನೊಂದ್ಸಲ ನಮ್ ಕಡೆಯಿಂದ ತಪ್ಪಾಗಲ್ಲ, ಕ್ಷಮಿಸು ನೀಲು. ದೇವ್ರಾಣೆಗಳು ಸಾರಿ ನೀಲು. ಸಾರಿನಾ? ಯಾವುದಕ್ಕೆ? ಕೋಟಿ ಸಾರಿ ಅಂದ್ರೆ ಕೋಟಿ ತಪ್ಪುಗಳನ್ನ ಮಾಡಿದ್ಯಾ? ಈಗ ಸಾರಿ ಯಾವುದಕ್ಕೆ ಕೇಳ್ದೆ? ಅದು ನಿನ್ನೆ ರಾತ್ರಿ ಅಮ್ಮಾಯಿ. ತಪ್ಪೆಲ್ಲ ನಿಂದೆ ಪಚ್ಚೆ. ನೀನೀಗ ಅಮ್ಮಾಯಿ ಬಂದು ನಿನ್ನೆ ರಾತ್ರಿ ನಮ್ಮನ್ನ ಡಿಸ್ಟರ್ಬ್ ಮಾಡಿದಿಕ್ಕೆ ಸಾರಿ ಕೇಳ್ತಿದ್ಯಾ, ಹೌದು ತಾನೆ? ನೀನ್ ಸಾರಿ ಕೇಳ್ಬೇಕಾಗಿರೋದು ಅದಕ್ಕಲ್ಲ. ಇಷ್ಟು ವರ್ಷಗಳಿಂದ ಪಚ್ಚೆ ನಮ್ಮನೆ ಮಗಳು ಅಂತ ಅನ್ಕೊಂಡು ನಾನು ಅಪ್ಪಯ್ಯ ಅಮ್ಮ ಬದುಕ್ತಾ ಇದ್ದದನ್ನ ನೀನ್ ಮರ್ತ ಹೋಗಿದ್ಯಲ್ಲ, ಅದಕ್ ಸಾರಿ ಕೇಳು. ಈ ಮಾತನ್ನ ನನಗೆ ಹೇಳ್ತಿದ್ಯಾ ನೀನು? ಮದ್ವೆ ಆಗಿ ಎಷ್ಟು ದಿನಗಳಾಯ್ತು ಪಚ್ಚೆ? ಮದ್ವೆ ಆದ್ಮೇಲೆ ನೀನು ಅಮ್ಮಾಯಿ ಗಂಡ ಹೆಂಡತಿ ತರ ಇದ್ದೀರಾ? ಇದೀವಲ್ಲ ನೀನು, ತುಂಬಾ ಚೆನ್ನಾಗಿದ್ದೀವಿ. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ನಿನ್ಗೋಸ್ಕರ ನಾವು ಮನೆಯರಿದ್ದೀವಿ, ಆದ್ರೂ ನೀನು ನಮ್ಮ ಹತ್ರ ಅಮ್ಮಾಯಿ ಸಮಸ್ಯೆ ಬಗ್ಗೆ ಮಾತಾಡ್ಲೇ ಇಲ್ಲ. ಯಾಕೆ? ನನಗೂ ಅಮ್ಮಾಯಿಗೂ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ ನೀನು. ನೀನು ಅಮ್ಮಾಯಿ ಗಂಡ ಹೆಂಡತಿ ತರ ಸಂಸಾರ ಮಾಡ್ಕೊಂಡಿದ್ದಿದ್ರೆ, ಅಮ್ಮಾಯಿಗೆ ಆ ಸಂಬಂಧಗಳ ಸೂಕ್ಷ್ಮತೆಗಳು ಗೊತ್ತಿದ್ದಿದ್ರೆ, ಮದ್ವೆ ಆದ್ಮೇಲಿನ ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತ ಅರ್ಥ ಆಗಿದ್ದಿದ್ರೆ, ನಿನ್ನೆ ರಾತ್ರಿ ಬಂದು ನಮ್ಮನ್ನ ಆ ರೀತಿ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಮ್ಮನ್ನ ಡಿಸ್ಟರ್ಬ್ ಮಾಡಿದಕ್ಕೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ನಾನು ತೇಜು ಲೈಫ್ ಲಾಂಗ್ ಒಟ್ಟಿಗೆ ಇರ್ತೀವಿ. ಆದ್ರೆ ನನಗೆ ದುಃಖ ಸಂಕಟ ಆಗ್ತಿರೋದು ನಿನ್ ವಿಷಯಕ್ಕೆ. ನೀನು ಈ ಮನೆ ಹಿರಿ ಸೊಸೆ, ವಂಶ ಮೊದಲು ಮುಂದುವರ್ಸ್ಬೇಕಾದವಳು ನೀನು. ನೀನ್ ಮಾತ್ರ ಅಮ್ಮಾಯಿಗೆ ಸಂಸಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಸೋಕ್ ಸಾಧ್ಯ. ಅಮ್ಮಾಯಿ ನಿನ್ನ ಅಮ್ಮಾಯಿ, ನಿನ್ ಲೈಫ್ ಪಾರ್ಟ್ನರ್. ಕಡೆಯವರೆಗೂ ನಿನ್ ಜೊತೆ ಬದುಕೋಕ್ ಬಂದಿರೋ ಅಮ್ಮಾಯಿನ 3 ಹೊತ್ತು ಆಟ ಆಡ್ಕೊಂಡು ತಮಾಷೆ ಮಾಡ್ಕೊಂಡು ಜವಾಬ್ದಾರಿ ಇಲ್ಲದೆ ಮಗು ತರ ಇದ್ರು ನೋಡ್ಕೊಂಡು ಸುಮ್ನೆ ಇದೆಯಲ್ಲ, ತಪ್ಪೆಲ್ಲ ನಿಂದೆ ಅಂತ ನಿನಗನ್ನಿಸ್ತಿಲ್ವಾ? ಹಾಗೆಲ್ಲ ಅಮ್ಮಾಯಿ ಬಗ್ಗೆ ನಾನು ನಿರ್ಧಾರ ತಗೊಳಕ್ ಆಗಲ್ಲ ನೀಲು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಅಮ್ಮಾಯಿ ಮೆಂಟಲಿ ಅಪ್ಸೆಟ್ ಆಗಿರೋದ್ರಿಂದ ನಾನು ಅವ್ರಿಗೇನು ಹೇಳಕ್ಕಾಗ್ದಿರೋ ಸ್ಥಿತಿನಲ್ಲಿದ್ದೀನಿ. ಇಲ್ಲ, ಈ ಮಾತನ್ನ ನಾನು ಒಪ್ಪಲ್ಲ. ಈ ಮನೇಲಿ ದೊಡ್ಡೋರಿದ್ದಾರೆ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಜೀವದ ಗೆಳತಿ ಅಂತ ನಾನಿದ್ದೀನಿ. ನೀನ್ ಯಾವತ್ತಾದ್ರೂ ಈ ವಿಷಯದ ಬಗ್ಗೆ ಯಾರತ್ತಾದ್ರೂ ಮಾತಾಡಿದ್ಯಾ ಪಚ್ಚೆ? ಅಮ್ಮಾಯಿಗೆ ಮದ್ವೆ ಅನ್ನೋ ಅರ್ಥ ಗೊತ್ತಿದ್ದಿದ್ರೆ ಇಡೀ ರಾತ್ರಿ ನಮ್ ರೂಮಿಂದ ನಿಮ್ ರೂಮ್ಗೆ ಓಡಾಡ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಡಿಂಪಲ್ ನ ನಿಮ್ ರೂಮ್ ನಲ್ಲಿ ಮಲ್ಗಿಸ್ಕೊತಿರ್ಲಿಲ್ಲ. ಆ ಡಿಂಪಲ್ ನನ್ಗೂ ನಿನ್ಗೂ ಶಾಪ ಪಚ್ಚೆ. ಎಲ್ಲಿವರೆಗೂ ನೀನು ಅಮ್ಮಾಯಿಗೆ ಬುದ್ಧಿ ಇಲ್ಲ, ಮಗು ತರ ಅಂತ ಅನ್ಕೊಂಡಿರ್ತೀಯೋ ಅಲ್ಲಿವರೆಗೂ ಡಿಂಪಲ್ ಥರದವರು ಈ ಮನೆಯಲ್ಲಿ ಅಮ್ಮಾಯಿ ನೆಪ ಇಟ್ಕೊಂಡು ಹೊಸ ಹೊಸ ಆಟಗಳನ್ನ ಆಡ್ಕೊಂಡು ಬರ್ತಿರ್ತಾರೆ. ನನ್ನ ಕೈಯಿಂದ ನನ್ನ ತೇಜುನ ಬಿಟ್ರೆ, ನಿನ್ ಕೈಯಿಂದ ನೀನ್ ಅಮ್ಮಾಯಿನ ಬಿಟ್ರೆ, ಆ ಡಿಂಪಲ್ ಯಾರ್ದಾದ್ರೂ ಕಾರಣದಿಂದ ಈ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಾಳಷ್ಟೇ. ನನ್ನ ಗಂಡನ್ಗೆ ನಾನೇ ಪೂರ್ತಿ ಪ್ರಪಂಚ ಆಗ್ಬೇಕು, ನಿನ್ ಗಂಡನ್ಗೆ ನೀನೇ ಪೂರ್ತಿ ಪ್ರಪಂಚ ಆಗ್ಬೇಕು. ಪಚ್ಚೆ, ಪ್ರಾಮಿಸ್ ಮಾಡು, ಅಮ್ಮಾಯಿಗೆ ಅರ್ಥ ಮಾಡಿಸಿ ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು. ಅಮ್ಮಾಯಿ ಅಂದ್ರೆ ನನಗೆ ಪ್ರಾಣ ನೀಲು. ದಾಂಪತ್ಯದ ಕಾರಣಕ್ಕೆ ನಾನು ಅಮ್ಮಾಯಿನ ಕಳ್ಕೊಳ್ಳೋಕ್ ರೆಡಿ ಇಲ್ಲ. ನಿನ್ ಜೊತೆ ಸಂಸಾರ ಮಾಡಿದ ತಕ್ಷಣ ಅಮ್ಮ ಎಲ್ಲಾದ್ರೂ ಓಡೋಗ್ತಾರಾ? ಇಲ್ಲ, ಹಾಗಲ್ಲ. ಈಗ ಅವ್ರ ಮಾನಸಿಕ ವಯಸ್ಸು ಬರೀ 8-10 ವರ್ಷ ಅಷ್ಟೇ. ಅಂದ್ರೆ ಅವ್ರು ಮಾನಸಿಕವಾಗಿ ಮಗುನೇ ಆಗಿದ್ದಾರೆ. ಅವ್ರನ್ನ ದೊಡ್ಡವ್ರ ಪ್ರಪಂಚ ಕರ್ಕೊಂಡು ಬಂದ್ರೆ ಅದವ್ರ ಮನಸ್ಸಿನ ಮೇಲೆ ಏನ್ ರೀತಿ ಪರಿಣಾಮ ಬೀರುತ್ತೆ ಅಂತ ಯಾವಾಗ್ಲೂ ನನಗೆ ಹೆದರಿಕೆ ಆಗ್ತಿರುತ್ತೆ ನೀನು. ಹಾಗಂತ ಅಮ್ಮಾಯಿಗೆ ನೀನು ಯಾವತ್ತೂ ಹೆಂಡತಿ ಆಗೋದೇ ಇಲ್ವಾ? ಉತ್ತರ ಕೊಡು ಪಚ್ಚೆ, ನನ್ನ ಹತ್ರ ಮನ್ಸ್ ಬಿಚ್ಚಿ ಮಾತಾಡು ಪ್ಲೀಸ್. ಎಲ್ರೂ ತರ ನನಗೂ ಸಂಸಾರ ಮಾಡ್ಕೊಂಡು ನಂದೇ ಮಗುನ ಮಡ್ಲಲ್ಲಿ ಇಟ್ಕೋಬೇಕು ಅನ್ನೋ ಆಸೆ ಖಂಡಿತ ನನ್ಗಿದೆ ನೀಲು. ಆದ್ರೆ ಈ ಮನೆ ಪರಿಸ್ಥಿತಿನ ಗಮನಿಸು.
ನಾನು ಯಾಕೆ ಈ ಮನೇಲಿದ್ದೀನಿ, ನನ್ನನ್ನು ಯಾಕೆ ಈ ಮನೆಗೆ ಸೊಸೆಯಾಗಿ ಆರಿಸಿದ್ರು ಅಂತ ಅರ್ಥ ಆಗಿದ್ದೀನ. ನಿನ್ನ ಪ್ರಶ್ನೆಗೆ ನಿನಗೆ ಉತ್ತರ ಸಿಗುತ್ತೆ. ಅರ್ಥ ಆಯ್ತಾ ಅಮ್ಮಯ್ಯ? ನೀಲು ಏನು ಹೇಳ್ತಿದ್ದಾಳೆ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು. ಇನ್ಮೇಲಾದ್ರೂ ನೀವು ಪಚ್ಚೆ ಜೊತೆಗೆ ಇರ್ತೀರಾ ಅಮ್ಮಾಯಿ? ಪ್ರೀತಿಯಿಂದ